ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ನೀಡಲ್ ಆ್ಯಂಡ್ ಕ್ರಾಫ್ಟ್. ಸೊ ಪ್ರೀವಿಯಸ್ ವೀಡಿಯೋಲಿ ನಾನು ಹೇಳಿದಾಗೆ ಅಂದರೆ ಪ್ರೀವಿಯಸ್ ಸ್ಟಾರ್ಟಿಂಗ್ ಇಂಟ್ರಡಕ್ಷನ್ ವೀಡಿಯೋಲಿ ನಾನೇನು ಹೇಳಿದ್ದೆ, ನೆಕ್ಸ್ಟ್ ವೀಡಿಯೋಯಿಂದ ಟ್ಯುಟೋರಿಯಲ್ಸ್ನ ಸ್ಟಾರ್ಟ್ ಮಾಡ್ತೀನಿ ಅಂತ ಫ್ರಮ್ ದ ಬೇಸಿಕ್. ಹಾಗಾಗಿ ಇವತ್ತು ನಾನು ಫಸ್ಟ್ ಟ್ಯುಟೋರಿಯಲ್ನ ಶೇರ್ ಮಾಡ್ತಾಯಿದ್ದೀನಿ. ಮೊದಲಿಗೆ ನಾವು ಥ್ರೆಡ್ಡನ್ನು ಯಾವ ರೀತಿ ಶಟಲ್ಗೆ ವೈಂಡ್ ಮಾಡ್ಕೊಬೇಕು ಅಂತ ನೋಡೋಣ. ಇಲ್ಲಿ ನಾನು ಕಮಲ್ ಕಡೆ ಥ್ರೆಡ್ಡನ್ನು ತೊಗೊಂಡಿದ್ದೀನಿ. ಬಿಕಾಸ್ ಕಂಪೇರ್ ಟು ಟ್ಯಾಟಿಂಗ್ ಥ್ರೆಡ್ಡು, ಕಮಲ್ ಕಣೆ ಥ್ರೆಡ್ಡು ಸ್ವಲ್ಪ ಥಿಕ್ನೆಸ್ ಇರುತ್ತೆ. ಸಿನ್ಸ್ ಬಿಗಿನರ್ಸ್ ನೀವು ಆಗಿರೋದ್ರಿಂದ ನಾನೇನಿಲ್ಲಿ ಟ್ಯುಟೋರಿಯಲ್ಸ್ನ ನಿಮ್ಮ ಜೊತೆ ಶೇರ್ ಮಾಡಬೇಕಾದ್ರೆ ಪ್ರತಿಯೊಂದು ನಾಟ್ಸಿನ ಡೀಟೇಲ್ಸು ಸಹ ನೀವು ಕ್ಲೀನಾಗಿ ಅಬ್ಸರ್ವ್ ಮಾಡಬೇಕಾಗುತ್ತೆ. ಹಾಗಾಗಿ ಕಮಲ್ ಕಡೆ ಥ್ರೆಡ್ಡು ದಪ್ಪ ಇರೋದ್ರಿಂದ ನಾನೇನು ನಾಟ್ಸ್ ಹಾಕ್ತೀನಿ ಅಲ್ವಾ, ಅದು ನಿಮಗೆ ಕ್ಲೀನಾಗಿ ವಿಸಿಬಲ್ ಆಗುತ್ತೆ. ಅದು ಒಂದೇ ರೀಸನ್ಗೆ ನಾನು ಈ ಥ್ರೆಡ್ಡನ್ನು ಯೂಸ್ ಮಾಡ್ತಾಯಿದ್ದೀನಿ. ನೀವು ಎರಡರಲ್ಲಿ ಯಾವ ಥ್ರೆಡ್ ಇದ್ದರೂ ಪರವಾಗಿಲ್ಲ, ಅದೆರಡರಲ್ಲೂ ನೀವು ಪ್ರಾಕ್ಟೀಸ್ ಮಾಡ್ಬೋದು. ಮೊದಲಿಗೆ ಈ ಶಟಲಲ್ಲಿ ಮಿಡಲಲ್ಲಿ ಒಂದು ಹೋಲ್ ಇರುತ್ತೆ. ಸೊ ನಾನು ಆ ಹೋಲ್ ಒಳಗೆ ಥ್ರೆಡ್ಡನ್ನು ಇನ್ಸರ್ಟ್ ಮಾಡ್ಕೊತೀನಿ. ಥ್ರೆಡ್ಡನ್ನು ಈ ರೀತಿ ಶಟಲ್ ಒಳಗೆ ಇನ್ಸರ್ಟ್ ಮಾಡಿದ್ಮೇಲೆ ಥ್ರೆಡ್ನ ನಾವು ಅಲ್ಲಿಗೆ ಸೆಕ್ಯೂರ್ ಮಾಡಬೇಕು. ಸೊ ಹಾಗಾಗಿ ಎಡ್ಜಲ್ಲಿ ನಾವು ಗಂಟನ್ನು ಹಾಕ್ಕೊಳ್ಬೇಕಾಗುತ್ತೆ. ನೋಡಿ, ಈ ಥರ ನಾನು ಒಂದು 5 to 6 ನಾಟ್ಸನ್ನು ಹಾಕ್ಕೊತಾ ಇದ್ದೀನಿ. ಬಿಕಾಸ್ ಆ ಶಟಲ್ ಒಳಗಡೆ ಏನು ಹೋಲ್ ಇರುತ್ತೆ, ಆ ಹೋಲ್ಗಿಂತ ಸ್ವಲ್ಪ ನೆಕ್ಸ್ಟ್ ಸೈಜಲ್ಲಿ ನಾವು ನಾಟನ್ನು ಹಾಕ್ಕೊಳ್ಬೇಕು. ಆವಾಗ ಏನಾಗುತ್ತೆ, ನಾವು ಥ್ರೆಡ್ಡನ್ನು ಒನ್ಸ್ ಪುಲ್ ಮಾಡಿದಾಗ ಶಟಲಿಂದ ಆಚೆ ಬರೋದಿಲ್ಲ. ನೋಡಿ, ನಾನು ಇಷ್ಟು ದಪ್ಪದಾಗಿ ಒಂದು ನಾಟನ್ನು ಹಾಕಿದ್ದೀನಿ. ಈಗ ನಾವೇನು ಥ್ರೆಡ್ಡನ್ನು ಪುಲ್ ಮಾಡಿದ್ರು ಶಟಲಿಂದ ಆಚೆ ಬರೋದಿಲ್ಲ, ಅದು ಅಲ್ಲೇ ಕ್ಲೀನಾಗಿ ಸೆಕ್ಯೂರ್ ಆಗಿದೆ. ಇದು ಫಸ್ಟ್ ಇಂಪಾರ್ಟೆಂಟ್ ಪಾಯಿಂಟು. ಈಗ ನಾನು ಯಾವ ರೀತಿ ಥ್ರೆಡ್ಡನ್ನು ವೈಂಡ್ ಮಾಡ್ತೀನೋ ಅದೇ ರೀತಿ ನೀವು ಫಾಲೋ ಮಾಡ್ಕೊಳ್ಳಿ. ಸಿನ್ಸ್ ಆ ಶಟಲಿನ ಎರಡು ಎಡ್ಜಸ್ಸು ಕ್ಲೋಸ್ಡ್ ಆಗಿರೋ ರೀತಿ ನಮಗೆ ಕಾಣಿಸಿದ್ರೂ ನಾವು ಕಂಫರ್ಟಬಲ್ ಆಗಿ ಒಂದು ಥ್ರೆಡ್ಡನ್ನು ಅದರ ಒಳಗೆ ಪಾಸ್ ಮಾಡ್ಬೋದು. ಸೊ ಹಾಗಾಗಿ ಈ ಥರ ಎರಡೂ ಎಡ್ಜಸ್ಸಲ್ಲಿ ನಾವು ವಿತೌಟ್ ಎನಿ ಎಫರ್ಟ್ ಆರಾಮಾಗಿ ಥ್ರೆಡ್ಡನ್ನು ಇನ್ಸರ್ಟ್ ಮಾಡಿಕೊಂಡು ಮೂಮೆಂಟ್ನ ಮಾಡ್ಬೋದು. ಇದೇ ರೀತಿ ನೀವು ಶಟಲ್ಗೆ ಥ್ರೆಡ್ಡನ್ನು ವೈಂಡ್ ಮಾಡ್ಕೊಬೇಕಾಗುತ್ತೆ. ಬಾಬಿನ್ ಇಲ್ಲದೇ ಇರೋ ಶಟಲ್ಗೆ ನಾವು ಈ ಪ್ರೊಸೀಜರಲ್ಲಿ ಥ್ರೆಡ್ಡನ್ನು ವೈಂಡ್ ಮಾಡೋದು. ಥ್ರೆಡ್ಡನ್ನು ಸುತ್ಕೊಬೇಕಾದ್ರೂ ಅಷ್ಟೇ ತೀರಾ ಲೂಸಾಗಿ ಥ್ರೆಡ್ಡನ್ನು ಸುತ್ತೋದಕ್ಕೆ ಹೋಗಬೇಡಿ, ಹಾಗೆ ತೀರಾ ಟೈಟಾಗೂ ಬೇಡ. ಒಂದು ಆ್ಯಾವ್ರೇಜಲ್ಲಿ ನೀವು ನೋಡಿಕೊಂಡು, ಅಂದರೆ ನಿಮಗೆ ಗೊತ್ತಾಗುತ್ತೆ ಅಲ್ವಾ, ತೀರಾ ಟೈಟು ಅಲ್ಲ ಹಾಗೆ ತೀರಾ ಲೂಸು ಅಲ್ಲ, ಆ ರೀತಿ ನೋಡಿಕೊಂಡು ನೀವು ಥ್ರೆಡ್ಡನ್ನು ವೈಂಡ್ ಮಾಡ್ಕೊಳ್ಳಿ. ಎಷ್ಟುದ್ದ ಬೇಕೋ ಅಷ್ಟಕ್ಕೆ ಥ್ರೆಡ್ಡನ್ನು ವೈಂಡ್ ಮಾಡಿಕೊಂಡು ಎಕ್ಸ್ಟ್ರಾ ಥ್ರೆಡ್ಸನ್ನು ಟ್ರಿಮ್ ಮಾಡ್ಕೊಳ್ಳಿ. ಇವಾಗ ಒಂದು ಶಟಲ್ಗೆ ಯಾವ ರೀತಿ ವೈಂಡ್ ಮಾಡೋದು ಅಂತ ತೋರಿಸಿದ್ದೀನಿ. ನೆಕ್ಸ್ಟ್ ಬಂದು ಇವಾಗ ಬಾಬಿನ್ ಇರುತ್ತೆ ಅಲ್ವಾ, ಈ ರೀತಿ ಶಟಲ್ಗೆ ಯಾವ ಥರ ವೈಂಡ್ ಮಾಡೋದು ಅಂತ ನೋಡೋಣ. ಫಸ್ಟ್ ಇದರಲ್ಲಿ ಬಾಬಿನ್ ಇರುತ್ತೆ ಅಲ್ವಾ, ಆ ಬಾಬಿನನ್ನು ನಾವು ರಿಮೂವ್ ಮಾಡ್ಕೊಬೇಕು. ಹೀಗೆ ಜಸ್ಟ್ ಒಂದು ಪುಲ್ ಮಾಡಿದ್ರೆ ಬಾಬಿನ್ ರಿಮೂವ್ ಆಗುತ್ತೆ. ಈಗ ಈ ಬಾಬಿನ್ ಒಳಗಡೆ ನಾವು ಥ್ರೆಡ್ಡನ್ನು ಈ ರೀತಿಯಾಗಿ ಸುತ್ಕೊಳ್ಬೇಕು. ನಿಮಗೆ ಎಷ್ಟು ಬೇಕೋ ಅಷ್ಟು ಥ್ರೆಡ್ಡನ್ನು ಇದೇ ರೀತಿಯಾಗಿ ನಾವು ಒಂದೇ ಡೈರೆಕ್ಷನಲ್ಲಿ ಥ್ರೆಡ್ಡನ್ನು ಸುತ್ಕೊಳ್ತಾ ಹೋಗಬೇಕಾಗತ್ತೆ. ಒನ್ಸ್ ನಿಮಗೆ ಥ್ರೆಡ್ ಸಾಕು ಅನಿಸಿದಾಗ ನೀವು ಸ್ಟಾಪ್ ಮಾಡಿ ಅಲ್ಲಿಗೆ ಟ್ರಿಮ್ ಮಾಡ್ಕೊಳ್ಳಿ. ಈಗ ಸ್ವಲ್ಪ ಇಂಪಾರ್ಟೆಂಟ್ ಪಾಯಿಂಟ್ ಇದು, ಅಬ್ಸರ್ವ್ ಮಾಡಿ. ಈ ಬಾಬಿನನ್ನು ನಾವು ಶಟಲ್ಗೆ ಇನ್ಸರ್ಟ್ ಮಾಡಬೇಕು. ಇದು ಯಾವ ರೀತಿ ಅನ್ನೋದನ್ನು ಸ್ವಲ್ಪ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಶಟಲ್ ಮೇಲ್ಗಡೆ ಒಂದು ಹುಕ್ ಇದೆ ಅಲ್ವಾ, ಆ ಹುಕ್ಕು ಯಾವ ಡೈರೆಕ್ಷನಲ್ಲಿದೋ ಅದೇ ಡೈರೆಕ್ಷನಲ್ಲಿ ನೀವು ಬಾಬಿನನ್ನು ಇನ್ಸರ್ಟ್ ಮಾಡ್ಕೊಬೇಕು. ಬಾಬಿನಲ್ಲಿರೋ ಥ್ರೆಡ್ಡು ಡೈರೆಕ್ಷನ್ನು ಹಾಗೆ ಹುಕ್ಕಿನ ಡೈರೆಕ್ಷನ್ ಎರಡು ಒಂದೇ ಕಡೆ ಫೇಸ್ ಆಗ್ತಾ ಇರಬೇಕು. ಆ ಥರ ನೋಡಿಕೊಂಡು ನೀವು ಬಾಬಿನನ್ನು ಇನ್ಸರ್ಟ್ ಮಾಡ್ಕೊಬೇಕಾಗತ್ತೆ. ನೋಡಿ, ಗೊತ್ತಾಯ್ತಲ್ವಾ, ನಾನು ಕ್ಲಿಯರಾಗಿ ತೋರಿಸ್ತಾ ಇದ್ದೀನಿ. ಈ ಡೈರೆಕ್ಷನಲ್ಲಿ ಇಟ್ಕೊಂಡು ನೀವು ಬಾಬಿನನ್ನು ಇನ್ಸರ್ಟ್ ಮಾಡ್ಕೊಬೇಕು. ಬಾಬಿನಿಂದ ಥ್ರೆಡ್ ಬರ್ತಾ ಇರೋ ಡೈರೆಕ್ಷನು ಹಾಗೆ ಹುಕ್ಕಿನ ಡೈರೆಕ್ಷನ್ ಎರಡೂ ನಿಮ್ಮ ಲೆಫ್ಟ್ ಹ್ಯಾಂಡ್ ಸೈಡ್ ಕಡೆ ಫೇಸ್ ಆಗ್ತಾ ಇರಬೇಕು. ಈಗ ಆ ಬಾಬಿನನ್ನು ನಾವು ಹೀಗೆ ಫಿಂಗರಲ್ಲಿ ರೋಲ್ ಮಾಡಿದಾಗ ಎಕ್ಸ್ಟ್ರಾ ಥ್ರೆಡ್ ಏನಿರುತ್ತೆ ಅದು ಮತ್ತೆ ವಾಪಸ್ಸು ವೈಂಡ್ ಆಗುತ್ತೆ. ನೋಡಿ ಎಷ್ಟು ಸಿಂಪಲ್ ಇದು. ಇದೇ ಥರ ನೀವು ಫಾಲೋ ಮಾಡ್ಕೊಳ್ಬೇಕು. ಬಿಕಾಸ್ ಇದೆಲ್ಲ ಸ್ಮಾಲ್ ಟಿಪ್ಸು, ನೀವು ವರ್ಕ್ ಮಾಡಬೇಕಾದ್ರೆ ನಿಮಗೆ ಹೆಲ್ಪ್ ಆಗುತ್ತೆ. ವೆರಾಸ್ ಇದರಲ್ಲಿ ನಮಗೆ ಬಾಬಿನ್ ಇಲ್ಲ. ಜಸ್ಟ್ ಇವಾಗ ನಾನು ಯಾವ ರೀತಿ ಥ್ರೆಡ್ಡನ್ನು ರಿಮೂವ್ ಮಾಡಿದ್ನೋ ಈ ಶಟಲಿಂದ ಅದೇ ರೀತಿ ನಾವು ಥ್ರೆಡ್ಡನ್ನು ವಾಪಸ್ ರೋಲ್ ಮಾಡ್ಕೊಬೇಕು. ಒನ್ಸ್ ನಿಮಗೆ ಎಕ್ಸ್ಟ್ರಾ ಆಯಿತು ಥ್ರೆಡ್ ಅಂದರೆ ಈ ರೀತಿ ನೀವು ರೋಲ್ ಮಾಡ್ಕೊಬೇಕು. ಸೊ ಎರಡು ಶಟಲ್ಗೂ ಯಾವ ರೀತಿ ಥ್ರೆಡ್ಡನ್ನು ವೈಂಡ್ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಇವಾಗ ನಾಟ್ಸ್ ಹಾಕೋದನ್ನು ಕಲಿಯೋಣ.
ಸೊ ಇವಾಗ ಥ್ರೆಡನ್ನು ನಾವು ಲೆಫ್ಟ್ ಹ್ಯಾಂಡ್ ಸೈಡ್ಗೆ ವೈಂಡ್ ಮಾಡ್ಕೊಬೇಕು. ಲೆಫ್ಟ್ ಹ್ಯಾಂಡಿನ ಇಂಡೆಕ್ಸ್ ಫಿಂಗರ್ ಹಾಗೆ ತಂಬ್ ಈ ಎರಡರ ಮಧ್ಯೆ ನಾವು ಥ್ರೆಡನ್ನು ಹೀಗೆ ಹೋಲ್ಡ್ ಮಾಡಿ ಇಟ್ಕೊಳ್ಬೇಕು. ಕೆಳಗಡೆ ಸ್ವಲ್ಪ ಎಕ್ಸ್ಟ್ರಾ ಥ್ರೆಡನ್ನು ಬಿಟ್ಟು ಥಂಬ್ ಮತ್ತು ಇಂಡೆಕ್ಸ್ ಫಿಂಗರಿಂದ ಥ್ರೆಡನ್ನು ಹೋಲ್ಡ್ ಮಾಡಿಕೊಂಡು ರಿಮೈನಿಂಗ್ ಇನ್ನು 3 ಫಿಂಗರ್ ಏನಿರುತ್ತೆ ಅದಷ್ಟರಿಂದನೂ ಥ್ರೆಡನ್ನು ಪಾಸ್ ಮಾಡಿಕೊಂಡು ಸೇಮ್ ಪಾಯಿಂಟಲ್ಲಿ ಎಂಡ್ ಮಾಡಬೇಕು. ಮತ್ತೆ ನಾನು ತೋರಿಸ್ಕೊಡ್ತೀನಿ. ಸ್ಟಾರ್ಟಿಂಗ್ ಸ್ವಲ್ಪ ಥ್ರೆಡನ್ನು ಎಕ್ಸ್ಟ್ರಾ ಬಿಡಿ, ಥಂಬ್ ಮತ್ತು ಇಂಡೆಕ್ಸ್ ಫಿಂಗರಲ್ಲಿ ಥ್ರೆಡನ್ನು ಹೋಲ್ಡ್ ಮಾಡಿಕೊಂಡು ಇನ್ನು 3 ಫಿಂಗರಿಂದ ಥ್ರೆಡ್ನ ಒಂದು ವೈಂಡ್ ಮಾಡಿಕೊಂಡು ಸೇಮ್ ಪಾಯಿಂಟಲ್ಲಿ ನಾವು ಎಂಡ್ ಮಾಡಿ ಇನ್ನೂ ಒಂದು ಥ್ರೆಡ್ನು ಸೇರಿಸಿ ಥಂಬ್ ಮತ್ತು ಇಂಡೆಕ್ಸ್ ಫಿಂಗರಲ್ಲಿ ಹೋಲ್ಡ್ ಮಾಡ್ಕೊಬೇಕು. ಬಾಬಿನಲ್ಲಿ ಏನು ಥ್ರೆಡ್ ಬರ್ತಾ ಇರುತ್ತೆ ಅದು ನಿಮ್ಮ ಡೈರೆಕ್ಷನಲ್ಲಿ ಅಂದರೆ ಈ ಲೆಫ್ಟ್ ಹ್ಯಾಂಡ್ ಸೈಡಿನ ಡೈರೆಕ್ಷನಲ್ಲಿ ಇರಬೇಕು. ಸೊ ಟ್ಯಾಟಿಂಗಲ್ಲಿ ಒಂದು ಸ್ಟಿಚ್ಚನ್ನು ನಾವು 1 ಡಬಲ್ ನಾಟ್ ಅಂತ ಕರಿತೀವಿ. 1 ಡಬಲ್ ನಾಟ್ ಕಂಪ್ಲೀಟ್ ಮಾಡಬೇಕು ಅಂದರೆ ನಾವು 2 ಸ್ಟಿಚ್ಚನ್ನು ಹಾಕಬೇಕು. ಅಂದರೆ ಫಸ್ಟ್ ಹಾಫ್ ಸ್ಟಿಚ್ ಮತ್ತು ಸೆಕೆಂಡ್ ಹಾಫ್ ಸ್ಟಿಚ್. ಸ್ಟಿಚ್ ಆರ್ ನಾಟ್ ಎರಡೂ ಒಂದೇ. ಈಗ ಇದು ಎರಡನ್ನೂ ಹಾಕಿದಾಗ ಮಾತ್ರ ಅದು 1 ಡಬಲ್ ನಾಟ್ ಆಗಿ ಕನ್ಸಿಡರ್ ಆಗುತ್ತೆ. ಗೊತ್ತಾಯ್ತಲ್ವ? ಇವಾಗ 1 ಡಬಲ್ ನಾಟ್ ಮಾಡೋದಕ್ಕೆ ನಾವು ಫಸ್ಟ್ ಹಾಫ್ ಸ್ಟಿಚ್ಚನ್ನು ಹಾಕಬೇಕು. ಇದು ಹೇಗೆ ಅಂದರೆ ನಮ್ಮ ರೈಟ್ ಹ್ಯಾಂಡ್ ಸೈಡಲ್ಲಿ ಈ ರೀತಿ ಲಾಸ್ಟ್ 3 ಫಿಂಗರ್ ಏನಿದೆ ಆ ಫಿಂಗರಿಂದ ಥ್ರೆಡನ್ನು ರೋಲ್ ಮಾಡಿ ಫಿಂಗರ್ ಮೇಲ್ಗಡೆ ಬರೋ ರೀತಿ ನಾವು ಮಾಡ್ಕೊಳ್ಬೇಕು. ಸೊ ಈ ಥರ ಫಿಂಗರ್ ಮೇಲ್ಗಡೆ ಆ ಥ್ರೆಡ್ ಬರಬೇಕು. ಹಾಗೆ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಏನು ಥ್ರೆಡ್ ಇದೆ ಆ ಥ್ರೆಡ್ ಕೆಳಗಡೆಯಿಂದ ನಾವು ಶಟಲನ್ನು ಪಾಸ್ ಮಾಡಿಕೊಂಡು ಮತ್ತು ಆ ಥ್ರೆಡ್ ಮೇಲ್ಗಡೆಯಿಂದ ನಾವು ವಾಪಸ್ ತೊಗೊಳ್ಬೇಕು ಶಟಲ್ನ. ನೋಡಿ ಈ ರೀತಿ ಒಂದು ನಾಟಲ್ಲಿ ಬರುತ್ತೆ, ಕಾಣ್ತಾ ಇದೆ ಅಲ್ವಾ? ಈ ಥರ ಒಂದು ನಾಟಲ್ಲಿ ಫಾರ್ಮ್ ಆಯಿತು. ಆ್ಯಕ್ಚುಲಿ ಈ ನಾಟು ನಮ್ಮ ರೈಟ್ ಹ್ಯಾಂಡ್ ಸೈಡಲ್ಲಿದೆ. ಇದನ್ನು ನಾವು ಲೆಫ್ಟ್ ಹ್ಯಾಂಡ್ ಸೈಡ್ಗೆ ಟ್ರಾನ್ಸ್ಫರ್ ಮಾಡಿದಾಗ ಮಾತ್ರ ಅದು ಕಂಪ್ಲೀಟ್ ಆಗೋದು. ಇದನ್ನು ಯಾವ ರೀತಿ ನಾವು ಟ್ರಾನ್ಸ್ಫರ್ ಮಾಡೋದು ಅಂದರೆ ಮಿಡಲ್ ಫಿಂಗರ್ ಏನಿದೆ ಅದನ್ನು ಸ್ವಲ್ಪ ಲೂಸ್ ಮಾಡಿ ಶಟಲ್ ಕಡೆ ಇರೋ ಥ್ರೆಡ್ ಇದೆ ಅಲ್ವಾ, ಶಟಲಿಂದ ಬರ್ತಾ ಇರೋ ಥ್ರೆಡನ್ನು ಸ್ವಲ್ಪ ಟೈಟ್ ಮಾಡಿದ್ರೆ ನೋಡಿ ಈ ರೀತಿ ಅಲ್ಲಿ ನಾಟು ಆಟೋಮೆಟಿಕ್ಕಾಗಿ ಟ್ರಾನ್ಸ್ಫರ್ ಆಗುತ್ತೆ. ಈಗ ಆ ನಾಟನ್ನು ನಾವು ಕೆಳಗಡೆಗೆ ಪುಲ್ ಮಾಡ್ಕೊಳ್ಳೋಣ. ಈ ನಾಟನ್ನು ಥಂಬ್ ಮತ್ತು ಇಂಡೆಕ್ಸ್ ಫಿಂಗರಲ್ಲಿ ಹೋಲ್ಡ್ ಮಾಡಿ ಇಟ್ಕೊಳ್ಬೇಕು. ಇದು ಫಸ್ಟ್ ಹಾಫ್ ಆಯಿತು. ಈಗ ಸೆಕೆಂಡ್ ಹಾಫ್ ಯಾವ ರೀತಿ ಮಾಡೋದು ಅಂದರೆ ಶಟಲ್ನ ಈ ಮೇಲೆ ಏನು ಥ್ರೆಡ್ ಇದೆಯಲ್ಲ ಲೆಫ್ಟ್ ಹ್ಯಾಂಡ್ ಸೈಡು ಆ ಥ್ರೆಡ್ ಮೇಲೆಯಿಂದ ನಾವು ಶಟಲ್ನ ಪಾಸ್ ಮಾಡಬೇಕು. ಹೀಗೆ ಶಟಲ್ನ ಮೇಲೆ ಥ್ರೆಡ್ಡಿಂದ ಪಾಸ್ ಮಾಡಿ ಆ ಥ್ರೆಡ್ ಕೆಳಗಡೆಯಿಂದ ಮತ್ತೆ ವಾಪಸ್ ತೊಗೊಳ್ಬೇಕು. ಆವಾಗ ಅಲ್ಲಿ ಇನ್ನೂ ಒಂದು ನಾಟಲ್ಲಿ ಫಾರ್ಮ್ ಆಯಿತು. ನೋಡಿ ಈ ರೀತಿ ಇದೆ. ಈ ನಾಟ್ನು ಕೂಡ ನಾವು ಲೆಫ್ಟ್ ಹ್ಯಾಂಡ್ ಸೈಡಿಗೆ ಟ್ರಾನ್ಸ್ಫರ್ ಮಾಡಬೇಕು. ರೈಟ್ ಹ್ಯಾಂಡಲ್ಲಿರೋದು ಲೆಫ್ಟ್ ಹ್ಯಾಂಡ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಮಿಡಲ್ ಫಿಂಗರ್ನ ಸ್ವಲ್ಪ ಲೂಸ್ ಮಾಡಿ ಶಟಲ್ ಥ್ರೆಡನ್ನು ಸ್ವಲ್ಪ ನಾವು ಟೈಟ್ ಮಾಡಿದಾಗ ನೋಡಿ ಎಷ್ಟು ಆಟೋಮೆಟಿಕ್ಕಾಗಿ ಅದು ಲೆಫ್ಟ್ ಹ್ಯಾಂಡ್ ಸೈಡ್ಗೆ ಆ ನಾಟು ಟ್ರಾನ್ಸ್ಫರ್ ಆಯಿತು. ಮತ್ತು ಅದನ್ನು ಕೆಳಗಡೆಗೆ ಪುಲ್ ಮಾಡ್ಕೊಬೇಕು. ಈ 2 ನಾಟು ಸೇರಿದಾಗ ಮಾತ್ರ 1 ಡಬಲ್ ನಾಟ್ ಆಯಿತು. ಇದು ಆ್ಯಕ್ಚುಲಿ 1 ಡಬಲ್ ನಾಟ್ ಆಗಿ ಕನ್ಸಿಡರ್ ಮಾಡೋದು. ಫಸ್ಟ್ ಹಾಫ್ ಮತ್ತು ಸೆಕೆಂಡ್ ಹಾಫ್ ಇದೆರಡು ಹಾಕಿದಾಗ 1 ಡಬಲ್ ನಾಟಲ್ಲಿ ಫಾರ್ಮ್ ಆಗುತ್ತೆ. ನೆಕ್ಸ್ಟ್ ಡಬಲ್ ನಾಟ್ ಮಾಡೋಕ್ಕೆ ಫಸ್ಟ್ ಹಾಫನ್ನು ಹಾಕಬೇಕು. ರೈಟ್ ಹ್ಯಾಂಡ್ ಸೈಡಲ್ಲಿರೋ ಥ್ರೆಡನ್ನು ರೊಟೇಟ್ ಮಾಡಿ ಫಿಂಗರ್ ಮೇಲೆ ಬರೋ ರೀತಿ ಮಾಡ್ಕೊಳ್ಬೇಕು. ಹಾಗೆ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಏನು ಥ್ರೆಡ್ ಇದೆ ಅಲ್ವಾ ಆ ಥ್ರೆಡ್ ಕೆಳಗಡೆಯಿಂದ ನಾವು ಶಟಲನ್ನು ಪಾಸ್ ಮಾಡಿಕೊಂಡು ಮೇಲ್ಗಡೆಯಿಂದ ವಾಪಸ್ ತೊಗೊಳ್ಬೇಕು. ನೋಡಿ ಮತ್ತೆ ಒಂದು ನಾಟಲ್ಲಿ ಫಾರ್ಮ್ ಆಯಿತು. ಇವಾಗ ಈ ನಾಟನ್ನು ನಾವು ಲೆಫ್ಟ್ ಹ್ಯಾಂಡ್ ಸೈಡ್ ಕಡೆ ಟ್ರಾನ್ಸ್ಫರ್ ಮಾಡಬೇಕು. ಸೊ ಟ್ರಾನ್ಸ್ಫರ್ ಮಾಡೋದಕ್ಕೆ ಮತ್ತೆ ಮಿಡಲ್ ಫಿಂಗರನ್ನು ಸ್ವಲ್ಪ ಲೂಸ್ ಮಾಡಿ ಶಟಲಲ್ಲಿರೋ ಥ್ರೆಡನ್ನು ಟೈಟ್ ಮಾಡಿದಾಗ ಆ ನಾಟು ಟ್ರಾನ್ಸ್ಫರ್ ಆಗುತ್ತೆ. ಟ್ರಾನ್ಸ್ಫರ್ ಆದಮೇಲೆ ಮತ್ತೆ ಅದನ್ನು ಕೆಳಗಡೆಗೆ ಪುಲ್ ಮಾಡ್ಕೊಳ್ಳಿ. ಸೊ ಈ ರೀತಿ ಹಾಕೋ ನಾಟ್ಸನ್ನು ನಾವು ಥಂಬ್ ಮತ್ತು ಇಂಡೆಕ್ಸ್ ಫಿಂಗರಲ್ಲಿ ಇಟ್ಕೊಂಡಿರಬೇಕು. ಈಗ ಸೆಕೆಂಡ್ ಹಾಫ್ ಮಾಡೋದು ಯಾವ ರೀತಿ ಅಂದರೆ ಶಟಲನ್ನು ಲೆಫ್ಟ್ ಹ್ಯಾಂಡ್ ಸೈಡಲ್ಲಿರೋ ಥ್ರೆಡ್ ಮೇಲ್ಗಡೆಯಿಂದ ಇನ್ಸರ್ಟ್ ಮಾಡಿಕೊಂಡು ಕೆಳಗಡೆಗೆ ತೊಗೊಳ್ಬೇಕು. ಮತ್ತು ಅಲ್ಲಿ ಒಂದು ನಾಟ್ ಆಗುತ್ತೆ. ಈ ನಾಟ್ನು ಕೂಡ ನಾವು ಲೆಫ್ಟ್ ಹ್ಯಾಂಡ್ ಸೈಡ್ ಕಡೆ ಟ್ರಾನ್ಸ್ಫರ್ ಮಾಡೋದಕ್ಕೆ ಮಿಡಲ್ ಫಿಂಗರ್ನ ಲೂಸ್ ಮಾಡಿ ಶಟಲ್ ಥ್ರೆಡನ್ನು ಟೈಟ್ ಮಾಡಿದಾಗ ಅಲ್ಲಿ ಅದು ಟ್ರಾನ್ಸ್ಫರ್ ಆಯಿತು ಆ ನಾಟ್ ಕೂಡ. ನೋಡಿ ಕಾಣ್ತಾ ಇದೆ ಅಲ್ವಾ? ನಾನು ಈ ಥರ 2 ಡಬಲ್ ನಾಟನ್ನು ಹಾಕಿದ್ದೀನಿ. ಸೊ ನಾನು ಝೂಮ್ ಮಾಡಿ ತೋರಿಸ್ತೀನಿ ನೋಡಿ. ಇವಾಗ ಕ್ಲೀನಾಗಿ ಕಾಣ್ತಾ ಇದೆ. 2 ಡಬಲ್ ನಾಟನ್ನು ಹಾಕಿದ್ದೀನಿ.
ಸೊ ಈಗ ನಿಮ್ಮ ತಲೆಯಲ್ಲಿ ಒಂದು ಕ್ವಶನ್ ರೈಸ್ ಆಗಿರಬೇಕು, ಯಾಕೆ ನಾವು ನಾಟ್ಸನ್ನು ಲೆಫ್ಟ್ ಹ್ಯಾಂಡ್ ಸೈಡ್ ಕಡೆ ಟ್ರಾನ್ಸ್ಫರ್ ಮಾಡಬೇಕು ಅಂತ. ವೈ? ಬಿಕಾಸ್ ಯಾಕೆ ಅಂತ ಹೇಳಿದ್ರೆ, ನಾವು ಟ್ರಾನ್ಸ್ಫರ್ ಮಾಡಲಿಲ್ಲ ಅಂದರೆ ಈ ರೀತಿ ಥ್ರೆಡ್ಡು ಮೂಮೆಂಟ್ ಆಗೋದಿಲ್ಲ. ನೋಡಿ, ಶಟಲ್ ಥ್ರೆಡನ್ನು ನಾವು ಮೂಮೆಂಟ್ ಮಾಡಿದಾಗ ಹೀಗೆ ಅದು ಮೂಮೆಂಟ್ ಆಗೋದಿಲ್ಲ. ಶಟಲಿನ ಥ್ರೆಡ್ಡು ಮತ್ತು ಫಿಂಗರಲ್ಲಿ ರೋಲ್ ಮಾಡ್ಕೊಂಡಿರೋ ಥ್ರೆಡ್ ಎಲ್ಲನೂ ನಮಗೆ ಮೂಮೆಂಟಲ್ಲೇ ಇರಬೇಕು. ಒನ್ಸ್ ಈ ರೀತಿ ಥ್ರೆಡ್ ಮೂಮೆಂಟಲ್ಲಿದ್ದರೆ ನೀವೇನು ಹಾಕಿರೋ ನಾಟ್ಸು ಪರ್ಫೆಕ್ಟಾಗಿದೆ ಅಂತ ಅರ್ಥ. ಸೊ ಬಿಗಿನರ್ಸು ನೀವು ಸ್ಟಾರ್ಟಿಂಗಲ್ಲಿ ಪ್ರತಿಯೊಂದು ಡಬಲ್ ನಾಟ್ ಹಾಕಿದ ಮೇಲೇನು ಈ ಥರ ಥ್ರೆಡನ್ನು ಚೆಕ್ ಮಾಡ್ಕೊಳ್ಳಿ, ಅದು ವೆದರ್ ಮೂಮೆಂಟ್ ಆಗ್ತಾ ಇದೆಯೋ ಅಥವಾ ಅಲ್ಲಿಗೆ ಸ್ಟ್ರಕ್ ಆಗಿದೆಯೋ ಅಂತ. ಒಂದು ವೇಳೆ ಥ್ರೆಡ್ ಮೂಮೆಂಟ್ ಆಗ್ತಾ ಇಲ್ಲ ಅಂದರೆ ನೀವು ಹಾಕಿರೋ ನಾಟು ಮಿಸ್ಟೇಕ್ ಆಗಿದೆ. ವೈ? ಬಿಕಾಸ್ ನೀವು ನಾಟ್ಸನ್ನು ಲೆಫ್ಟ್ ಹ್ಯಾಂಡ್ ಸೈಡ್ ಕಡೆಗೆ ಟ್ರಾನ್ಸ್ಫರ್ ಮಾಡಿಲ್ಲ ಅಂತ ಅರ್ಥ. ಸೊ ಈ ರೀತಿಯಾಗಿ ನೀವು ಡಿಸೈನ್ನ ಪ್ರಾಕ್ಟೀಸ್ ಮಾಡ್ಕೊಬೇಕು. ಈಗ ನೆಕ್ಸ್ಟ್ ಡಬಲ್ ನಾಟ್ನ ಮಾಡೋಣ. ಫಸ್ಟ್ ಹಾಫನ್ನು ಮಾಡೋದಕ್ಕೆ ರೈಟ್ ಹ್ಯಾಂಡಲ್ಲಿರೋ ಫಿಂಗರ್ನ ಹೀಗೆ ಟ್ವಿಸ್ಟ್ ಮಾಡಿ ಥ್ರೆಡನ್ನು ಫಿಂಗರ್ ಮೇಲೆ ಬರಬೇಕು. ಮತ್ತು ಲೆಫ್ಟ್ ಹ್ಯಾಂಡ್ ಸೈಡಲ್ಲಿರೋ ಥ್ರೆಡ್ ಕೆಳಗಡೆಯಿಂದ ಶಟಲನ್ನು ಇನ್ಸರ್ಟ್ ಮಾಡಿಕೊಂಡು ಆಚೆಗೆ ತೊಗೊಳ್ಬೇಕು. ಅಲ್ಲಿ ಒಂದು ಮತ್ತೆ ನಾಟಲ್ಲಿ ಫಾರ್ಮ್ ಆಗುತ್ತೆ. ಈ ನಾಟನ್ನು ನಾವು ಲೆಫ್ಟ್ ಹ್ಯಾಂಡ್ ಸೈಡ್ ಕಡೆ ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕು. ಸೊ ಈ ರೀತಿ ನಾವು ಟ್ರಾನ್ಸ್ಫರ್ ಮಾಡ್ಕೊಬೇಕು. ಇವಾಗ ಸೆಕೆಂಡ್ ಹಾಫ್ ಮಾಡೋದಕ್ಕೆ ಮತ್ತೆ ಶಟಲನ್ನು ಥ್ರೆಡ್ ಮೇಲ್ಗಡೆಯಿಂದ ನಾವು ಇನ್ಸರ್ಟ್ ಮಾಡಿಕೊಂಡು ಆಚೆ ತೊಗೊಳ್ಬೇಕು. ಮತ್ತು ಇವಾಗ ಇದನ್ನು ಕೂಡ ನಾವು ಟ್ರಾನ್ಸ್ಫರ್ ಮಾಡ್ಕೊಬೇಕು. ಮತ್ತು ಇವಾಗ ಚೆಕ್ ಮಾಡ್ಕೊಳ್ಳಿ ವೆದರ್ ಥ್ರೆಡ್ಡು ಅದು ಮೂಮೆಂಟಲ್ಲಿದೆಯೋ ಇಲ್ವೋ ಅಂತ. ನಾನು ಇನ್ನೂ ಒಂದು ಡಬಲ್ ನಾಟ್ನ ಹಾಕಿ ತೋರಿಸ್ತೀನಿ. ಸ್ವಲ್ಪ ಕ್ಲೀನಾಗಿ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ನಾಟನ್ನು ಮಾತ್ರ ನೀವು ಟ್ರಾನ್ಸ್ಫರ್ ಮಾಡಲೇಬೇಕಾಗುತ್ತೆ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ. ಇದು ಫಸ್ಟ್ ಹಾಫ್ ಆಯಿತು. ನೆಕ್ಸ್ಟು ಸೆಕೆಂಡ್ ಹಾಫ್ ಮಾಡೋದಕ್ಕೆ ನಾನು ಶಟಲನ್ನು ಹಾಗೆ ಥ್ರೆಡ್ ಮೇಲ್ಗಡೆಯಿಂದ ಇನ್ಸರ್ಟ್ ಮಾಡಿಕೊಂಡು ಆಚೆಗೆ ತೊಗೊತೀನಿ. ಮತ್ತು ನಾಟನ್ನು ನಾವು ಫ್ಲಿಪ್ ಮಾಡ್ಕೊಬೇಕು ಲೆಫ್ಟ್ ಹ್ಯಾಂಡ್ ಸೈಡ್ ಕಡೆ. ಇವಾಗ ಇಲ್ಲಿ 4 ಡಬಲ್ ನಾಟ್ ಆಗಿದೆ. ಮತ್ತೆ ನೀವು ರೀಚೆಕ್ ಮಾಡ್ಕೊಳ್ಳಿ ವೆದರ್ ಅದು ಥ್ರೆಡ್ ಮೂಮೆಂಟಲ್ಲಿ ಇದೆಯೋ ಇಲ್ವೋ ಅಂತ. ಸೊ ಇವಾಗ ನಾನು 5th ಡಬಲ್ ನಾಟ್ನ ಹಾಕ್ತಾಯಿದ್ದೀನಿ. ಹಾಗಾಗಿ ಫಸ್ಟ್ ಹಾಫ್ ಮಾಡೋದಕ್ಕೆ ಈ ರೀತಿ ನೀವು ಮಾಡ್ಕೊಬೇಕಾಗತ್ತೆ. ವಿಡಿಯೋ ನೋಡ್ತಾನೆ ನೀವು ಹಾಕೋದಕ್ಕೆ ಟ್ರೈ ಮಾಡಿ, ಆವಾಗ ಕ್ಲಿಯರಾಗಿ ಅರ್ಥ ಆಗುತ್ತೆ. ಮತ್ತು ನಾಟನ್ನು ನಾವು ಲೆಫ್ಟ್ ಹ್ಯಾಂಡ್ ಸೈಡ್ ಕಡೆ ಫ್ಲಿಪ್ ಮಾಡಲೇಬೇಕು. ಸೊ ಫ್ಲಿಪ್ ಮಾಡೋದು ಒಂದು ಸ್ವಲ್ಪ ಟ್ರಿಕ್ಕಿ ಪಾಯಿಂಟು. ನೀವು ಸ್ವಲ್ಪ ಕೇರ್ಫುಲ್ಲಾಗಿ ಜಾಸ್ತಿ ಕಾನ್ಸಂಟ್ರೇಟ್ ಕೊಟ್ಟು ನೋಡಿದಾಗ ಮಾತ್ರ ನಿಮಗೆ ಅದು ಈಸಿಯಾಗಿ ಗೊತ್ತಾಗುತ್ತೆ. ಹಾಗೆ ಇದಕ್ಕೆ ತುಂಬ ಅಂದರೆ ತುಂಬ ಪ್ರಾಕ್ಟೀಸ್ ಬೇಕು. ಸೊ ಈಗ ಟೋಟಲಾಗಿ ನಾನಿಲ್ಲಿ 5 ಡಬಲ್ ನಾಟ್ಸನ್ನು ಹಾಕಿದ್ದೀನಿ. ಸೊ ನಿಮಗೆ ಹತ್ತಿರದಿಂದ ತೋರಿಸ್ತೀನಿ ನೋಡಿ. ಮತ್ತೆ ಈ ರೀತಿ ಡಬಲ್ ನಾಟ್ಸು ಕಾಣುತ್ತೆ. ಇದನ್ನು ಕೌಂಟ್ ಕೂಡ ಮಾಡೋಣ ನಾವು. 1 2 3 4 ಆ್ಯಂಡ್ 5. ಸೊ ಅರ್ಥ ಆಯ್ತಲ್ವಾ? ಈ ಥರ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. 10 ಡಬಲ್ ನಾಟ್ಸು, 20 ಡಬಲ್ ನಾಟ್ಸ್ ಅಥವಾ 30 ಡಬಲ್ ನಾಟ್ಸ್, ಈ ಥರ ಕಂಟಿನ್ಯೂಸ್ ಆಗಿ ಡಬಲ್ ನಾಟ್ಸ್ನ ಹಾಕ್ತಾ ನೀವು ಥರೋ ಆಗಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಟ್ಯಾಟಿಂಗಲ್ಲಿ ಈ ನಾಟ್ ಅನ್ನೋದು ವೆರಿ ಬೇಸಿಕ್ ನಾಲೆಜ್. ಈ ನಾಟ್ಸ್ ಹಾಕೋದು ನೀವು ಪರ್ಫೆಕ್ಟ್ ಆದರೆ ಯಾವುದೇ ಥರ ಡಿಸೈನ್ ಬೇಕಾದರೂ ನೀವು ಕ್ರಿಯೇಟ್ ಮಾಡ್ಬೋದು. ಅದಕ್ಕೋಸ್ಕರ ನಾನು ಮತ್ತೆ ಹೇಳ್ತಾ ಇದ್ದೀನಿ, ಪ್ರಾಕ್ಟೀಸ್ ತುಂಬಾ ಬೇಕು. ಸೊ ನಾನು ಇಲ್ಲಿ ಸ್ವಲ್ಪ ದೂರಕ್ಕೆ ಅಂದರೆ ಒಂದು 15 ಡಬಲ್ ನಾಟ್ಸನ್ನು ಹಾಕಿದ್ದೀನಿ. ಈ ರೀತಿ ನೀವು 15, 20 ಅಥವಾ 30 ಡಬಲ್ ನಾಟ್ಸನ್ನು ಹಾಕಿದ್ಮೇಲೆ ಅಂದರೆ ಪ್ರಾಕ್ಟೀಸ್ ಮಾಡಿ, ಎಷ್ಟು ಪ್ರಾಕ್ಟೀಸ್ ಮಾಡ್ತೀರೋ ಅಷ್ಟು ನೀವು ಪರ್ಫೆಕ್ಟ್ ಆಗ್ತೀರಾ. ಈ ಥರ ಶಟಲಿಂದ ಏನು ಥ್ರೆಡ್ ಬರ್ತಾ ಇದೆ, ಸೊ ಆ ಥ್ರೆಡ್ಡನ್ನು ನಾವು ಪುಲ್ ಮಾಡಬೇಕು. ಒನ್ಸ್ ನಿಮಗೆ ಎಷ್ಟು ದೂರ ಬೇಕೋ ಅಷ್ಟು ದೂರಕ್ಕೆ ಡಬಲ್ ನಾಟ್ಸ್ ಹಾಕಿದ್ಮೇಲೆ ಈ ಶಟಲ್ ಥ್ರೆಡ್ಡನ್ನು ನಾವು ಟೈಟಾಗಿ ಪುಲ್ ಮಾಡಬೇಕು. ನೋಡಿ, ಈ ಥರ ಒಂದು ಚಿಕ್ಕದಾಗಿರೋ ಒಂದು ಪೆಟಲಲ್ಲಿ ಫಾರ್ಮ್ ಆಗುತ್ತೆ. ಕಾಣಿಸ್ತಾ ಇದೆ ಅಲ್ವಾ? ನೋಡಿ, ಚಿಕ್ಕದಾಗಿರೋ ಒಂದು ಪೆಟಲ್ ಫಾರ್ಮ್ ಆಯಿತು. ಈ ಥರ ನೀವು ಮಾಡಿ ಪ್ರಾಕ್ಟೀಸ್ ಮಾಡಿ.
ಡಿಸ್ಕ್ರಿಪ್ಷನಲ್ಲಿ ನನ್ನ ವಾಟ್ಸಪ್ ನಂಬರ್ ಇರುತ್ತೆ. ನೀವು ಬೇಕಿದ್ರೆ ನನ್ನ ನಂಬರ್ನ ಅಲ್ಲಿ ತೊಗೊಂಡು ನೀವು ಮಾಡಿರೋ ಪಿಕ್ಕನ್ನು ನನಗಲ್ಲಿ ಶೇರ್ ಮಾಡಿದ್ರೆ ಸೊ ದಟ್ ನನಗೆ ಒಂದು ಕ್ಲಾರಿಟಿ ಬರುತ್ತೆ ಈ ವಿಡಿಯೋಯಿಂದ ಎಷ್ಟು ಜನಕ್ಕೆ ಯೂಸ್ಫುಲ್ ಆಗಿದೆ ಹಾಗೆ ಎಷ್ಟು ಜನಕ್ಕೆ ಅರ್ಥ ಆಗಿದೆ ಅಂತ. ಸೊ ಹಾಗಿದ್ರೆ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋಲಿ ಪಿಕೋಟ್ಸ್ ಯಾವ ರೀತಿ ಮಾಡೋದು ಅಂತ ಕಲ್ತ್ಕೊಳ್ಳೋಣ, ಜೊತೆಗೆ ಪೆಟಲ್ಸ್ ಕೂಡ ಯಾವ ರೀತಿ ಮಾಡೋದು ಅಂತ ಕಲ್ತ್ಕೊಳ್ಳೋಣ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತಾ ಇದ್ದೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ನೀವು ಸಹ ಇದನ್ನು ಟ್ರೈ ಮಾಡಿ ನನಗೆ ವಾಟ್ಸಪ್ ಮಾಡಿ. ಹಾಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಸಿ ಯು ಸೂನ್. ಅಂಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಬಾಯ್.